ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಟು VP ಮೈಸೂರು ರಿಯಲ್ಟರ್ಸ್. ಇವತ್ತು ನಾನಿದ್ದೀನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಗೌರ್ಮೆಂಟ್ ಸ್ವತಃ ಮಾಡಿರೋ ಲೇಔಟ್, ಗೌರ್ಮೆಂಟ್ ಲೇಔಟ್, ನ್ಯಾಷನಲೈಸ್ಡ್ ಬ್ಯಾಂಕ್ಸಿಂದ ಕ್ರಿಸ್ಟಲ್ ಕ್ಲಿಯರ್ ಇರೋ ಡಾಕ್ಯುಮೆಂಟ್ಸ್, ವೇಕೆಂಟ್ ಸೈಟಲ್ಲಿ ಕಟ್ಟಿರೋ ಸೌತ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಡೋರ್ ಆಸ್ ಪರ್ ವಾಸ್ತು 2030. ಪ್ರೈಸ್ ಬಂದ್ಬಿಟ್ಟು ಅನ್ಬಿಲೀವೇಬಲ್ ಪ್ರೈಸ್ 45 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಮನೆ ಹೇಗಿದೆ ಅಂತ. ಸೊ ಮೇಜರ್ ಅಮ್ಯುನಿಟೀಸ್ ಏನು ಅಂತ ಕೇಳಿದ್ರೆ ವೀಕ್ಷಕರೇ, ಇಲ್ಲಿಂದ ನಿಮಗೆ ಕರೆಕ್ಟಾಗಿ ಬಸ್ ಸ್ಟಾಪ್ 800 meters ದೂರದಲ್ಲಿದೆ. VTU ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ರೆಗ್ಯುಲರ್ ಬಸ್ ಫೆಸಿಲಿಟಿ ಇರುತ್ತೆ. ಇಮಿಡಿಯೇಟಾಗಿ ನಿಮಗೆ ಅಮ್ಯುನಿಟೀಸ್ಗೆ ಗ್ರಾಸರೀಸ್ ಬೇಕು, ಎಮರ್ಜೆನ್ಸಿಗೆ ಮೆಡಿಕಲ್ ಸರ್ವಿಸಸ್ ಬೇಕು ಅಂದರೆ ವಿತಿನ್ ದ ರೀಚ್ ಆಫ್ 1 to 2 kilometers ಒಳಗಿದೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಮನೆ ಹೇಗಿದೆ ಅಂತ. ಸೊ ಎಂಟ್ರೆನ್ಸ್ ಬಂದ್ಬಿಟ್ಟು ನಿಮಗೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ, ಎಕ್ಸ್ಟೀರಿಯರ್ ಪ್ಲ್ಯಾಟ್ಫಾರ್ಮ್. ನನ್ನ ರೈಟ್ ಸೈಡಿಗೆ ನೋಡ್ಬೋದು ನೀವು. ಸೊ ಇಲ್ಲಿ ನೀವು ಕಂಫರ್ಟಬಲ್ ಆಗಿ ಎನಿ 5-seater ಕಾರ್ನ ಪ್ಲೇಸ್ ಮಾಡ್ಕೋಬೋದು. ಸೊ ಇದು ಸೌತ್ ಫೇಸಿಂಗ್ ಆಗಿರೋದ್ರಿಂದ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ, ಪೂರ್ವ ಬಾಗಿಲು, ಸೂರ್ಯ ಉದಯ ಆಗೋ ದಿಕ್ಕಿಗೆ ವಾಸ್ತು ಪ್ರಕಾರ. ಸೊ ಎಂಟ್ರ್ ಆಗ್ತಿದ್ದಂಗೆ ನಮ್ಗೆ ಇಲ್ಲೊಂದು ಸಿಂಗಲ್ 2-wheeler ಪಾರ್ಕ್ ಮಾಡಿಕೊಂಡು ಓಡಾಡೋ ಅಷ್ಟು ವೇಕೆನ್ಸಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರೋಲ್ಲ. ಸೊ ನೈಟ್ ಟೈಮ್ಸ್ 2-wheelerನ ಒಳಗಡೆ ಪಾರ್ಕ್ ಮಾಡಿ 5-seater ಕಾರ್ನ ಪ್ಲ್ಯಾಟ್ಫಾರ್ಮಲ್ಲಿ ಪಾರ್ಕ್ ಮಾಡ್ಕೋಬೋದು. ನಿಮಗೆ ಫ್ರಂಟಲ್ಲೇ ನಿಮಗೆ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಎಕ್ಸ್ಟೀರಿಯರ್ ಸ್ಟೆಪ್ಸ್ ಕ್ಯಾರಿ ಆಗುತ್ತೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್, ರೆಡ್ ಬ್ರಿಕ್ಸಲ್ಲಿ ಮಾಡಿರೋ ಮನೆ. ಸೊ ನಾವು ಮೇನ್ ಡೋರ್ ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ. ಸೊ ಇದು ಮನೆಯದು ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಕ್ವಾಲಿಟಿ ಟೀಕ್ ಆಗಿರುತ್ತೆ. ಒಂದು ಬ್ಯೂಟಿಫುಲ್ ಸಿಂಪಲ್ ಆರ್ಡಿನರಿ ಡಿಸೈನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಾಲಿಟಿ ಟೀಕಲ್ಲಿ PU ಪಾಲಿಶ್ ಜೊತೆಗೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸ್ಟೋನ್ ಫಿನಿಶು. ಸೊ ನಾವು ಎಂಟ್ರ್ ಆಗ್ತಿದ್ದಂಗೆ ನಮಗೆ ಬರೋದು ಹಾಲ್ ಎಂಟ್ರೆನ್ಸು. ಸೊ ನಿಮ್ಗೆ ಇಲ್ಲಿ ವೆಟ್ರಿಫೈಡ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಸೊ ಗ್ರಾನೈಟ್ ಅಷ್ಟೇ ಪ್ರೈಸ್ ಇರೋ ಅಂಥ ವೆಟ್ರಿಫೈಡ್ ಫ್ಲೋರಿಂಗ್. ಏನಕ್ಕೆ ಅಂದರೆ ನಿಮಗೆ ರಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ ವೆಟ್ರಿಫೈಡ್ ಟೈಲ್ಸಲ್ಲಿ, ಮನೆ ಬೆಳಕು ಇನ್ನೂ ಕ್ಲಿಯರ್ ಆ್ಯಂಡ್ ವಿಸಿಬಲ್ ಆಗಿರುತ್ತೆ. ಸೊ ಇದು ಲಿವಿಂಗ್ ಸ್ಪೇಸ್ ಆಗಿರುತ್ತೆ. ಕಂಫರ್ಟಬಲಾಗಿ 5-seater ಸೋಫಾ ಪ್ಲೇಸ್ ಮಾಡ್ಕೋಬೋದು. ಈ ಪೋರ್ಷನಲ್ಲಿ ನಿಮಗೆ ನನ್ನ ರೈಟ್ ಸೈಡ್ ಪೋರ್ಷನಲ್ಲಿ ವೀಕ್ಷಕರೇ ಫಸ್ಟ್ ರೂಮ್ ಬರುತ್ತೆ. ಸೊ ದಿಸ್ ಇಸ್ 2 members ಕಂಫರ್ಟಬಲಾಗಿ ಲಿವ್ ಇನ್ ಮಾಡೋವಂಥ ರೂಮು. ಸೊ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ವಿತ್ ವಾಲ್ ಡಿಸೈನ್, ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಆ್ಯಂಡ್ ಅಪ್ಪರ್ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋ ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್ ಆಗಿದೆ. ಸೊ ಅಪ್ಪರ್ ಸ್ಟೋರೇಜ್ ಸ್ಪೇಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಡೆಡಿಕೇಟೆಡ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ವಿತ್ ವಾಲ್ ಡಿಸೈನ್. ಕಂಪ್ಲೀಟ್ ಮನೆ ಫಸ್ಟ್ ಕ್ವಾಲಿಟಿ ಮಾಡಿದ್ದಾರೆ. ದೇವ್ರ ಮನೆ ಮತ್ತು ಮೇನ್ ಡೋರು. ಶಟರ್ಸ್ ಕೂಡ ನಿಮಗೆ ಫಸ್ಟ್ ಕ್ವಾಲಿಟಿ ಟೀಕ್ ಆಗಿರುತ್ತೆ ಈ ಮನೆದು. TV ಕ್ಯಾಬಿನೆಟ್ ಬಂದ್ಬಿಟ್ಟು ನೀವು ಯಾವುದೇ ಒಂದು ಬಿಗ್ TV ಕೂಡ ಪ್ಲೇಸ್ ಮಾಡ್ಕೋಬೋದು. ಲಾರ್ಜ್ TV ಇವತ್ತು ಬರೋ ಡಿಸ್ಪ್ಲೇಸ್ದು. ಇದು ನಿಮಗೆ ದೇವ್ರ ಮನೆ ಆಗಿರುತ್ತೆ. ಸಿಂಪಲ್ ಆಗಿರೋ ಒಂದು ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಮಾಡಿರೋ ಮೇನ್ ಡೋರು. ಸೊ ಕಂಫರ್ಟಬಲಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಸೊ ಲಿವಿಂಗ್ ಸ್ಪೇಸ್ದು ಪ್ಯಾರಲಲ್ ಆಗಿ ದೇವ್ರ ಮನೆ ಬ್ಯಾಕ್ ಸೈಡಲ್ಲಿ ನಮಗೆ ಕಿಚನ್ ಬರುತ್ತೆ. ಸೊ ಆ್ಯಸ್ ಪರ್ ವಾಸ್ತು ಅಗ್ನಿ ಮೂಲೆಯಲ್ಲಿ ನಿಮಗೆ ಕರೆಕ್ಟಾಗಿ ಕಿಚನ್ ಪ್ಲೇಸ್ ಮಾಡಿದ್ದಾರೆ. ಆ್ಯಸ್ ಪರ್ ಸೆಕೆಂಡ್ ವಾಸ್ತು ದೇವ್ರ ಮನೇನ ಪ್ಲೇಸ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಮ್ಮ ವಿಂಡೋ ಇದೆಲ್ಲ ಬ್ಯಾಕ್ ಯುಟಿಲಿಟಿ ಸ್ಪೇಸಿಂದ ವೆಂಟಿಲೇಷನ್ ಬರುತ್ತೆ. ಸೊ ನಮಗೆ ಎನಿ ಟೈಮ್ ಕಿಚನ್ ಕೂಲಾಗಿರುತ್ತೆ. ಇಲ್ಲಿ ನಿಮಗೆ ಡೆಡಿಕೇಟೆಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಮತ್ತು ಫ್ರಿಡ್ಜ್ ಪಾಯಿಂಟ್ ಅವೈಲಬಿಲಿಟಿ ಇದೆ. ಇದು ನಿಮಗೆ ಫಸ್ಟ್ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಪ್ಲಂಬಿಂಗ್ ಮೆಟೀರಿಯಲ್ಸ್ ಎಲ್ಲದನ್ನು ಕೂಡ ಪರ್ಚೇಸ್ ಆದಮೇಲೆ ಹಾಕ್ಕೊಡ್ತೀವಿ, ಯಾಕೆ ಅಂದರೆ ಕ್ವಾಲಿಟಿ ಆಫ್ ದ ಹೌಸ್ ಮೇಂಟೈನ್ ಮಾಡ್ಕೊಡೋದಕ್ಕೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೂಮ್ಗೆ ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಅಮ್ಯುನಿಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಅಪ್ಪರ್ ಸ್ಟೋರೇಜ್ ಸ್ಪೇಸ್. ಸೊ ನಿಮ್ಗೆ ಇದರಲ್ಲೂ ಕೂಡ ವಾಲ್ ಡಿಸೈನ್, ಅಪ್ಪರ್ ಸ್ಟೋರೇಜ್ ಸ್ಪೇಸ್, ಡೆಡಿಕೇಟೆಡ್ ಡ್ರೆಸ್ಸಿಂಗ್ ಟೇಬಲ್, ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಫಾಲ್ ಸೀಲಿಂಗ್. ಸೆಕೆಂಡ್ ರೂಮ್ಗೆ ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ. ಎರಡೂ ಕೂಡ 9x11 ರೂಮ್ಸ್ ಆಗಿರೋದ್ರಿಂದ ಡಬಲ್ ಕಾಟ್ ಪ್ಲೇಸ್ ಮಾಡ್ಕೋಬೋದು. ಸೆಕೆಂಡ್ ಕಾಮನ್ ವಾಶ್ರೂಮ್ ಬಂದ್ಬಿಟ್ಟು ಇದ್ರದ್ದು ಫಸ್ಟ್ ವಾಶ್ರೂಮ್ ಬ್ಯಾಕ್ ಸೈಡ್ ಇದೆ. ಸೊ ಅಲ್ಲಿ ನಿಮಗೆ ಇಂಡಿಯನ್ ಸ್ಟೈಲ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಪರ್ಪಸಸ್ಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ ಮನೆ ಹೇಗಿತ್ತು ಅಂತ. ಸೊ ದಿಸ್ ಇಸ್ 2030 ಸಿಂಗಲ್ ಫ್ಲೋರ್ ಆರ್ಚ್ ಸ್ಕ್ವೇರಲ್ಲಿ ಕಟ್ಟಿರೋ ಮನೆ, 6 squaresಲ್ಲಿ ಕಟ್ಟಿರೋಂಥ ಮನೆ. ಕಾರ್ಪೆಟ್ ಏರಿಯಾ ಬಂದ್ಬಿಟ್ಟು 600 square feet, ಬಿಲ್ಟಪ್ ಏರಿಯಾ ಬಂದ್ಬಿಟ್ಟು 600 square feet. ಸೊ ಇನ್ ಟೋಟಲ್ 1200 ಬಿಲ್ಟಪ್ ಏರಿಯಾ ಮನೆ ಇದು. ಸೊ ವಿಡಿಯೋಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 90% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ನಮ್ಮ ಎಫರ್ಟ್ಸ್ನ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮೂಲಕ ತೋರಿಸಿ, ನಮಗೂ ಕೂಡ ಉತ್ಸಾಹ ಬರುತ್ತೆ ಇನ್ನೂ ಒಳ್ಳೊಳ್ಳೆ ಮನೆಗಳು ಬಜೆಟಲ್ಲಿ ಇರೋದಂಥದ್ದು ತೊಗೊಂಡು ಬರೋದಕ್ಕೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.